ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ದೇಶದ ಸುಮಾರು 11.7 ಲಕ್ಷ ನೌಕರರಿಗೆ ಒಟ್ಟು 78 ದಿನಗಳ ಸಂಬಳಕ್ಕೆ ಸಮನಾದ ಬೋನಸ್ ನೀಡಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದ್ದು, ಇದಕ್ಕಾಗಿ 2028 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಇದಕ್ಕೂ ಮೊದಲು ದಸರಾ ಸಮೀಪಿಸುತ್ತಿದ್ದು, ನ್ಯಾಯಯುತ ಬೋನಸ್ ನೀಡುವಂತೆ ಎಐಆರ್ಎಫ್ ರೈಲ್ವೆಮೆನ್ ಫೆಡರೇಷನ್ ಸದಸ್ಯರು ಕೇಂದ್ರ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿ ಮಾಡಿದರು. ಹೌದು, ಭಾರತದ ಸಾರಿಗೆ ವಿಚಾರದಲ್ಲಿ ಹೆಗ್ಗುರುತು ಮೂಡಿಸಿರುವ ರೈಲ್ವೆ ಇಲಾಖೆ ವ್ಯಾಪ್ತಿಯಡಿ ಕೆಲಸ ಮಾಡುವ ನೌಕರರ ಗುಂಪು ಈ ಬಾರಿ ವಿಶೇಷ ಬೇಡಿಕೆಗೆ ಮನವಿ ಇಟ್ಟಿದ್ದರು. ಕೇಂದ್ರ ಸರ್ಕಾರವು ಕಳೆದ 2023 ಮತ್ತು 2024ನೇ ಸಾಲಿನಲ್ಲಿ ರೈಲ್ವೆ ನೌಕರರಿಗೆ ದಸರಾ ಹಬ್ಬದ ಪೂಜೆಗಳ ದಿನಗಳ ರಜೆಗೆ ಮೊದಲೇ 78 ದಿನಗಳ ಬೋನಸ್ ಪಡೆದಿದ್ದರು. ಈ ಬೋನಸ್ ನೌಕರರ ಉತ್ಪಾದಕತೆಗೆ ಲಿಂಕ್ಡ್ ಬೋನಸ್ ಅಂದರೆ PLB ಮೇಲಿನ ಕೇವಲ 7,000 ರೂಪಾಯಿ ಕಾಲ್ಪನಿಕ ವೇತನದ ಮಿತಿ ಆಧಾರದಲ್ಲಿ ನೀಡಲಾಗುತ್ತಿತ್ತು. ಸದ್ಯ ಈ ಸಾಲಿನಲ್ಲಿ ದಸರಾ ವೇಳೆ ಸರ್ಕಾರ ಬೋನಸ್ ನೀಡುವ ಹಳೆಯ ಈ ಕಾಲ್ಪನಿಕ ವೇತನ ಮಿತಿ ಕೈಬಿಡಬೇಕು ಎಂದು ಆಗ್ರಹಿಸಿತು. ಅಂದರೆ 7,000 ವೇತನ ಬದಲಾಗಿ 18,000 ವೇತನ ಆಧರಿಸಿ 78 ದಿನಗಳ ಬೋನಸ್ ನೀಡುವಂತೆ ಮನವಿಯನ್ನು ಮಾಡಿಕೊಂಡಿದ್ದರು. ರೈಲ್ವೆ ನೌಕರರು ಅಗತ್ಯ ಸೇವೆಗಳು ಇಲ್ಲದ ಮತ್ತು ಕೊರತೆ ಇರುವ ದೂರದ ಊರುಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಾರೆ. ಈ ವಲಯಕ್ಕೆ ಗಮನಾರ್ಹ ಕೊಡುಗೆ ನೀಡುತ್ತಿದ್ದಾರೆ. ಅಂಥವರಿಗೆ ಬೋನಸ್ ಕೊಡುವಾಗ ಈ ಕಾಲ್ಪನಿಕ ವೇತನ ಆಧರಿಸುತ್ತಿರುವುದು ಸರಿಯಲ್ಲ, ವಿಷಾದನೀಯ ಎಂದು ಎಐಆರ್ಎಫ್ ಅಸಮಾಧಾನ ವ್ಯಕ್ತಪಡಿಸಿತು. ಇದೇ ವಿಚಾರವಾಗಿ ಈ ರೈಲ್ವೆಮೆನ್ ಫೆಡರೇಷನ್ ಸದಸ್ಯರು ಮುಖ್ಯಸ್ಥರು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಅದರಲ್ಲಿ 6ನೇ ವೇತನ ಆಯೋಗದ ಬದಲಾಗಿ 7ನೇ ವೇತನ ಆಯೋಗದ ಆಧಾರದ ಮೇಲೆ ವಾರ್ಷಿಕ ಉತ್ಪಾದಕತೆಗೆ ಲಿಂಕ್ಡ್ ಬೋನಸ್ ಲೆಕ್ಕಾಚಾರ ಮಾಡಬೇಕು. ಈ PLB ಅನ್ನು ಮಾಸಿಕ ಕನಿಷ್ಠ 7,000 ರೂಪಾಯಿ ವೇತನ ಆಧಾರದಲ್ಲಿ ಲೆಕ್ಕ ಹಾಕಿ ಬೋನಸ್ ನೀಡಲಾಗುತ್ತಿದೆ. ಇದೀಗ ಅದರ ಬದಲಾಗಿ 7ನೇ ವೇತನ ಆಯೋಗದಡಿ ಮಾಸಿಕ 18,000 ರೂಪಾಯಿ ವೇತನ ಲೆಕ್ಕಾಚಾರದಲ್ಲಿ ನಮಗೆ ಬೋನಸ್ ನೀಡುವಂತೆ ಅವರು ಲಿಖಿತ ಮನವಿ ಪತ್ರದಲ್ಲಿ ಕೋರಿದ್ದಾರೆ. 7ನೇ ವೇತನ ಆಯೋಗದಡಿ ರೈಲ್ವೆ ನೌಕರರು ಕನಿಷ್ಠ ವೇತನವನ್ನು 2016 ಜನವರಿ 1ರಿಂದ 18,000 ರುಗೆ ಹೆಚ್ಚಿಸಲಾಗಿದೆ. ಹೀಗಾಗಿ ಈ ವೇತನ ಪರಿಗಣಿಸಿ ಬೋನಸ್ ನೀಡಬೇಕು ಎಂದು ಅವರು ಮನವಿ ಸಲ್ಲಿಸಿದರು. ಸರ್ಕಾರಿ ಮಾರ್ಗಸೂಚಿಗಳ ಪ್ರಕಾರ ನೋಡುವುದಾದರೆ ರೈಲ್ವೆ ನೌಕರರು 78 ದಿನಗಳ ವೇತನಕ್ಕೆ ಸಮನಾದ PLBಯನ್ನು ಪಡೆಯಲು ಅರ್ಹರಾಗುತ್ತಾರೆ. ಆದರೆ ಸರ್ಕಾರ 7,000 ರೂಪಾಯಿ ಮಾಸಿಕ ವೇತನ ಆಧರಿಸಿರುವುದರಿಂದ ನೌಕರರಿಗೆ ಕೇವಲ 17,951 ಪಾವತಿಸಲಾಗುತ್ತದೆ. ಇದು ಉದ್ಯೋಗಿಗಳಿಗೆ ಗಳಿಸುವ ಮಾಸಿಕ ವೇತನವನ್ನು ಪ್ರತಿನಿಧಿಸುತ್ತಿಲ್ಲ ಎಂದು ಫೆಡರೇಷನ್ ಮುಖ್ಯಸ್ಥರು ವಿವರಿಸಿದ್ದರು. ಸರ್ಕಾರ ಇದಕ್ಕೆ ಒಪ್ಪಿದಲ್ಲಿ ರೈಲ್ವೆ ನೌಕರರ ಮಾಸಿಕ ವೇತನ 18,000 ರೂಪಾಯಿ ಆಧರಿಸಿದರೆ ದಸರಾಗೆ 78 ದಿನಗಳ ಬೋನಸ್ ನೀಡಲು ಒಪ್ಪಿದರೆ ರೂಪಾಯಿ 17,951 ಬದಲಾಗಿ 46,159 ರೂಪಾಯಿ ನೀಡಬೇಕಿದೆ. ಇದನ್ನು ಈ ವರ್ಷದಿಂದ ನೀಡುವಂತೆ ಅವರು ಫೆಡರೇಷನ್ನು ಆಗ್ರಹಿಸಿದೆ. ಭಾರತೀಯ ರೈಲ್ವೆಯು ಈ ವರ್ಷ ಸರಕು ಸಾಗಣೆಯಲ್ಲಿ 1,591 ಮೆಟ್ರಿಕ್ ಟನ್ಗಳ ದಾಖಲೆ ಮಾಡಿದೆ. ಇದು ಕಳೆದ ವರ್ಷಕ್ಕಿಂತ ಅತ್ಯಧಿಕವಾಗಿದೆ. ಇದಕ್ಕೆ ರೈಲ್ವೆ ಸಿಬ್ಬಂದಿ ನೌಕರರ ಕೊಡುಗೆಯು ಗಣನೀಯವಾಗಿದೆ. ಈ ಹಿಂದೆಯೂ ಬೋನಸ್ ವಿಚಾರ ಒಂದಷ್ಟು ಅಹಿತಕರ ನಿರ್ಧಾರ ಕೈಗೊಂಡಾಗ ಮಧ್ಯಪ್ರವೇಶದಲ್ಲಿ ನೌಕರರು ಆಕ್ರೋಶ ವ್ಯಕ್ತಪಡಿಸಿದ್ದರು. ಸದ್ಯ ದಸರಾ ಸಮೀಪಿಸುತ್ತಿದ್ದು, ನ್ಯಾಯಯುತ ಬೋನಸ್ ನೀಡುವಂತೆ ಎಐಆರ್ಎಫ್ ಈ ಹಿಂದೆ ಮನವಿ ಮಾಡಿತು. ಈಗ ಇದಕ್ಕೆ ಅಸ್ತು ಎಂದಿರುವ ಸರ್ಕಾರ ಗುರುವಾರ ನಡೆದ ಮೋದಿ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ರೈಲ್ವೆ ಫೆಡರೇಷನ್ ಸದಸ್ಯರ ಮನವಿಗೆ ಅನುಮೋದನೆ ನೀಡಲಾಗಿದ್ದು, ಲೋಕೋ ಪೈಲಟ್ಗಳು, ಗಾರ್ಡ್ಗಳು, ತಾಂತ್ರಿಕ ಸಹಾಯಕರು, ಸ್ಟೇಷನ್ ಮಾಸ್ಟರ್ ಸಿಬ್ಬಂದಿ ಸೇರಿದಂತೆ ರೈಲ್ವೆ ವಿಭಾಗದಲ್ಲಿ ಕಾರ್ಯನಿರ್ವಹಿಸುವ ಎಲ್ಲ ನೌಕರರಿಗೂ ಈ ಬಾರಿ ದಸರಾ ಬೋನಸ್ ನೀಡಲಾಗುತ್ತಿದೆ. ಸರಿಸುಮಾರು 11.7 ಲಕ್ಷ ನೌಕರರಿಗೆ 78 ದಿನಗಳ ಸಂಬಳಕ್ಕೆ ಸಮನಾಗಿ ಗರಿಷ್ಠ 17,951 ರೂಪಾಯಿಗಳ ತನಕ ಬೋನಸ್ ನೀಡಲಾಗುತ್ತಿದೆ. ಇದಕ್ಕಾಗಿ ಕೇಂದ್ರ ಸರ್ಕಾರ ಒಟ್ಟು 2028 ಕೋಟಿ ರೂಪಾಯಿ ವ್ಯಯಿಸಲಿದೆ. ಒಟ್ಟಿನಲ್ಲಿ ರೈಲ್ವೆ ನೌಕರರಿಗೆ ದಸರಾ ಹಬ್ಬಕ್ಕೆ ಬಂಪರ್ ಗಿಫ್ಟ್ ನೀಡಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.